ಕೆಳಗಡೆ ಬಿದ್ದರೆ ಪಾತಾಳ್ರಿ, ಮೇಲ್ಗಡೆ ನಾನು. ಫುಲ್ ಎಕ್ಸೈಟ್ಮೆಂಟ್, ಫುಲ್ ಒಬ್ಬರ ಮಸ್ತಿ, ಮಸ್ತ್ ಅಂದ್ರೆ ಮಸ್ತ್. ಸೊ ಒಬ್ಬನ ಬಂದು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಜಾಸ್ತಿ ಥ್ರಿಲ್ ಇರ್ತೈತೆ ಅಂತ ನನಗೆ ಇವತ್ತ ಗೊತ್ತಾಗಿದ್ದು. ಸೊ ಜಾಸ್ತಿ ಒಬ್ಬೊಬ್ಬರು ಅಡ್ಡಾಡ್ರಿ, ಜಾಸ್ತಿ ನೆಮ್ಮದಿ ಸಿಗ್ತೈತಿ. ಹೊಸ ಫ್ರೆಂಡ್ಸ್ಗಳು ಸಿಗ್ತಾರೆ ನನಗೆ. ದಾರ್ಯಾಗ ಬರ್ಬೇಕಾರ ಎಷ್ಟು ಜನ ಫ್ರೆಂಡ್ಸ್ ಸಿಕ್ಕ್ರಿ, ನೀರು ಕೊಡ್ತಾರ, ಮಾತಾಡಿಸ್ತಾರ. ಗೊತ್ತಿರದೇವ್ರು ಅಂತಹ ಭಾಷೆ ಅದು. ನನಗೆ ಕನ್ನಡ ಬಟ್ ಬೇರೆ ಭಾಷೆ ಬರೋಲ್ಲ. ಅವ್ರು ಮರಾಠಿಯಾಗ ಮಾತಾಡ್ತಾರೆ, ನಾನು ಅರ್ಥ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಅನ್ಬೋದು ರೀ. ಸೊ ಈ ಮಹಾರಾಷ್ಟ್ರದಾಗ ಹಿಂಗೈತಿ ಅಂದ್ರೆ ಗುಜರಾತ್ ಐತಿನು, ಮಧ್ಯಪ್ರದೇಶ ಐತಿ, ಉತ್ತರಾಖಂಡ್ ಐತಿ, ಉತ್ತರ ಕಾಶಿ ಐತಿ, ರಾಮೇಶ್ವರಂ ಐತಿ, ಬೈದ್ಯನಾಥ್ ಐತಿ, ಜಾರ್ಖಂಡ್, ಕಾಶಿ ವಿಶ್ವನಾಥ, ಲಾಸ್ಟಿಗೆ ತಮಿಳ್ನಾಡು ಶ್ರೀ ರಾಮೇಶ್ವರಂ. ನನಗೆ ಇಷ್ಟನ್ನೆಲ್ಲ ಬಿಟ್ಟು ಮತ್ತೆ ಮನೆಗೆ ಹೋಗ್ಬೇಕಲ್ಲ ಅನ್ನೋ ಸಂಕಟ ಈಗ ಆಗಾಕತ್ತೈತ್ರಿ. ಗೊತ್ತಲ್ಲ, ಭಗವಂತ ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಅವಕಾಶ ಕೊಡ್ತಾರೆ, ಅವಾಗ ಮಸ್ತ್ ಎಂಜಾಯ್. ಸೊ ಮದುವೆ ಏನೋ ಆಗಬಾರ್ದು, ಹಿಂಗೆ ಇರ್ಬೇಕು. ಹಿಂಗೆ ಹೌದಲ್ರಿ? ಕಮೆಂಟ್ ಮಾಡಿರಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ನನ್ನ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಇಷ್ಟ ಆಗದೇ ಇದ್ದರೂ ಕಮೆಂಟ್ ಮಾಡಿರಿ. ನೀವು ಈ ಥರ ಮಾಡು ಅಂತ ಹೇಳಿರಿ, ಸಜೆಸ್ಟ್ ಮಾಡಿರಿ. ಫಸ್ಟ್ ಟೈಮ್ ನಾನು ಮಾಡಕತ್ತಿರೋದು, ಹಾಗಾಗಿ ಸ್ವಲ್ಪ ಭಯ ಇತ್ತು. ಭಯ ಇವತ್ತು ಫುಲ್ಲು ಒಂದು 50% ಕಡಿಮೆ ಆದಂಗೆ ಆಗೈತೆ ಭಯ ಅನ್ನೋದು. ಹೌದಲ್ರಿ? ಯಾರೋ ಏನೋ ಅನ್ಕೊಂತಾರ, ಪರಕ್ಕೆ ಏನು ಬೀಳ್ತೈತಿ, ಯಾರು ಏನರ ಅನ್ಕರ್ರಿ, ಆ ಲೆಕ್ಕಕ್ಕೆ ಬಂದನ್ರಿ ಈಗ ನಾನು. ಹೌದ್ರೆ ಸರಿ ರೀ. ಅಲ್ಲಿ ದೇವಸ್ಥಾನ ಐತಿ, ನಿಮಗೆ ದೇವ್ರ ದರ್ಶನ ಮಾಡಿಸ್ತಾರೆ. ಅಲ್ಲಿ ಶಿವನ ಜಟೆಯಿಂದ ಬರುವಂಥ ಗೋದಾವರಿ ನದಿ ಐತಂತ, ಅದನ್ನು ಅಲ್ಲಿ ತೋರಿಸ್ತಾನೆ ರೀ. ಹೋಗಿ ಇಲ್ಲಿ ಯಾವ ದೇವಸ್ಥಾನ ಐತೆ ಗೊತ್ತಿಲ್ಲ, ಯಾರು ಇಲ್ಲಿ ಇದ್ರ ಚಲೋ ಆಕತಿ. ಗೊತ್ತಿಲ್ಲ ಶಿವ